ಬಿಡ್ತೇನೆ, ತಾಳಿ ಕಟ್ಟಿದ ಮೇಲೆ ಬಿಡ್ತೇನೆ. ಯಾರು ನೀನು? ಯಾಕೆ ಹೀಗಾಡ್ತಿದ್ಯಾ? ನಡು ರಸ್ತೆಲಿ ಒಂದು ಹೆಣ್ಣು ಮಗು ಜೊತೆ ಈ ತರ ವರ್ತಿಸ್ತಾ ಇದೆಯಲ್ಲ, ನಿಮ್ಮ ಅಪ್ಪ ಅಮ್ಮ ನಿನಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಇನ್ನೊಂದು ಸತಿ ಇವಳು ಹಿಂದೆ ಬಿದ್ರೆ ಇದು ನಿನ್ ಹತ್ರ ಇದ್ರೆ ತಾನೇ ಸಮಸ್ಯೆ. ಹುಷಾರ್. ಹಾಯ್ ಶಿವಾನಿ ಅವರೇ, ಏನ್ರಿ ಏನ್ ಸಮಾಚಾರ? ಏನಾಯ್ತು? ಯಾಕೆ ಕೋಪದಲ್ಲಿದ್ದೀರಾ? ಇದ್ಯಾರು? ನಿಮ್ ಹೊಸ ಫ್ರೆಂಡಾ? ಮುಂಚೆ ನೋಡೇ ಇಲ್ಲ. ಶಿವಾನಿ ಅವರೇ, ಯಾಕೇನು ರೆಸ್ಪಾಂಡ್ ಮಾಡ್ತಿಲ್ಲ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ನಾನು ಪೊಲೀಸ್ ಆಫೀಸರ್ ಅಲ್ವಾ, ನಾನು ಸಾಲ್ವ್ ಮಾಡ್ತೀನಿ. ಈಗೇನು ಹೇಳ್ತಿರೋ ಇಲ್ವೋ? ಅದು ನಿನ್ನೆ ದೇವಸ್ಥಾನದಲ್ಲಿ ಒಂದು ಹುಡುಗಿಗೆ ಒಬ್ಬ ತಾಳಿ ಕಟ್ಟಕ್ ಬಂದ ಅಂತ ಹೇಳಿದ್ನಲ್ಲ, ಅವನಿವತ್ತು ಬಂದಿದ್ದ. ಆ ಹುಡುಗಿ ಇವಳೆ. ಹೌದಾ? ಎಲ್ಲವನು? ಇಂಥ ಕೆಲಸ ಮಾಡೋರ್ನ ಶೂಟ್ ಮಾಡಿದ್ರು ತಪ್ಪಿಲ್ಲ. ಎಲ್ಲವನ್ ಹೇಳಿ, ಈಗಲೇ ಹೋಗಿ ಕೇಸ್ ಬುಕ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ಅವನ್ನ ನಾನೇ ಹೆದರಿಸಿ ಕಳಿಸ್ತೆ. ನೋಡಮ್ಮ, ಇನ್ನೊಂದ್ಸಲ ಅವನೇನಾದ್ರೂ ತೊಂದರೆ ಕೊಡಕ್ ಬಂದ್ರೆ ಈ ಅಕ್ಕನಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಈ ಭಾವಂಗೆ ಈ ಅಣ್ಣನಿಗೆ ಹೇಳಿ. ತಗೊಳ್ಳಿ, ಇದು ನನ್ನ ನಂಬರ್. ಯಾವುದೇ ಸಮಯದಲ್ಲಿ ಬೇಕಾದ್ರೆ ಕಾಲ್ ಮಾಡಿ. 24/7 ನಾನು ಅವೈಲೇಬಲ್ ಇರ್ತೀನಿ. ಓಕೆ? ಅಂದಾಗೆ ಅವ್ನು ನೋಡೋಕೆ ಹೇಗಿದ್ದ? ಉದ್ದಕ್ಕಿದ್ದ, ಸಣ್ಣಕ್ಕಿದ್ದ, ನೋಡಕೊಳ್ಳೆ ವರ್ಟನ್ ತರನೇ ಇದ್ದ. ಅವ್ನು ನೋಡಿದ್ರೇನೆ ನನಗ್ ತುಂಬಾ ಭಯ ಆಗ್ತಿತ್ತು. ಓಕೆ, ಬಟ್ಟೆ ಯಾವ ತರ ಹಾಕೊಂಡಿದ್ದ? ಬ್ರೌನ್ ಕಲರ್ ಶರ್ಟ್, ಅಲ್ಲ ಮೆರೂನ್ ಕಲರ್ ಶರ್ಟ್, ಮತ್ತೆ ಕ್ರೀಮ್ ಕಲರ್ ಪ್ಯಾಂಟ್, ಬ್ಲಾಕ್ ಕಲರ್ ಶೂಸ್ ಹಾಕೊಂಡಿದ್ದ. ಸರಿ, ಭಯ ಪಡೋಂಥದ್ದೇನಿಲ್ಲ. ನೀವು ಹೊಡಿ, ನಾನು ನೋಡ್ಕೊಳ್ತೀನಿ. ಬಾ. ಶಿವಾನಿ ಅವರೇ, ತಾಳಿ ಕೊಡಿ. ನೋಡಿ, ಒಂದ್ ಕಾಲದಲ್ಲಿ ನಾನು ಇದೇ ತರ ತಾಳಿ ಕೈಲಿ ಇಟ್ಕೊಂಡು ಓಡಾಡ್ತಿದ್ದೆ. ಯಾರ ಹುಡುಗ? ಈ ಹುಡುಗಿಗೆ ಯಾಕೆ ತೊಂದರೆ ಕೊಡ್ತಿದ್ದಾನೆ? ಕಂಡು ಹಿಡಿಬೇಕು. ಮರೂನ್ ಶರ್ಟ್, ಕ್ರೀಮ್ ಪ್ಯಾಂಟ್, ಬ್ಲ್ಯಾಕ್ ಶೂಸ್. ಬೆಳ್ಳಗಿದ್ದಾನೆ. ಶೂನೆ. ಇವನು ಭುಜದ ಮೇಲೆ ಕೈ ಇಟ್ಟಾಗ ಕೊಂದು ಹಾಕಬೇಕು ಅನ್ನೋಷ್ಟು ಸಿಟ್ಟು ಬಂತು. ಆದರೆ ಈಗ ಸಿಟ್ಟೆ ಬರುತ್ತಿಲ್ಲ. ಇವನು ನನಗೆ ತುಂಬಾ ಬೇಕಾದವನು ಅನ್ನಿಸುತ್ತಿದೆ. ವಿಶೇಷ್. ವಿಶೇಷವಾಗೇ ಇದೆ, ಅದಕ್ಕೆ ವಿಚಿತ್ರವಾಗಿ ಆಡ್ತಿದ್ಯಾ. ಏನಿನ್ ಪ್ರಾಬ್ಲಮ್ಮು?
ಯಾಕ ಹುಡುಗಿಗೆ ತಾಳಿ ಕಟ್ಟಕ್ ಹೋಗಿದ್ದೆ? ಏನ್ ತಾಳಿ ಕಟ್ಟ ಹುಚ್ಚ? ಹುಚ್ಚಲ್ಲ, ನಾನು ಅವಳನ್ನ ಮದುವೆ ಆಗ್ಬೇಕು. ಓ, ಅವಳು ಯಾರು ಅಂತ ಗೊತ್ತಾ ನಿಂಗೆ? ಹಾ ಗೊತ್ತು, ನಾನು ಮದುವೆ ಆಗ್ಬೇಕಾದವಳು. ನೀನ್ ಯಾರು ಅಂತ ಅವಳು ಗೊತ್ತಾ? ಈಗ ಗೊತ್ತಿಲ್ಲ, ಆದ್ರೆ ಮದುವೆ ಆದ್ಮೇಲೆ ಗೊತ್ತಾಗತ್ತೆ ನಾನು ಅವಳ ಗಂಡ ಅಂತ. ಹೇಯ್, ನೀನೇನ್ ಪೆದ್ದನ ಅಥವಾ ಪೆದ್ದನ್ ತರ ನಾಟಕ ಮಾಡ್ತಿರೋ ಬುದ್ಧಿವಂತನ? ಏನ್ ನಿನ್ ಮಾತಿನ ಅರ್ಥ? ಗೊತ್ತು ಗುರಿ ಇಲ್ದಿರೋ ನೀನು ಆ ಹುಡುಗಿನ ಮದ್ವೆ ಆಗಕ್ ನೋಡ್ತಿದ್ಯಾ? ಮದುವೆ ಆಗಕ್ಕೆ ತಾನೆ ತಾಳಿ ಕಟ್ಟೋದು. ನೀನ್ ನೋಡ್ಕೊಂಡಿದ್ಯಾ? ಆ ಹುಡುಗಿ ಹೆಂಗೋ ನೀನ್ ಇಷ್ಟ ಪಡ್ತಾಳೆ, ಹೆಂಗ್ ಮದ್ವೆ ಆಗ್ತಾಳೆ? ಅವಳ ಇಷ್ಟ ನನಗೆ ಮುಖ್ಯ ಅಲ್ಲ, ನಾನು ತಾಳಿ ಕಟ್ಟೋದಷ್ಟೇ ನನಗೆ ಮುಖ್ಯ. ಹೇಯ್, ನಿನ್ನ ಒದ್ದು ಒಳಗ್ ಹಾಕಿ ಏರೋಪ್ಲೇನ್ ಎತ್ಬೇಕು ಅನ್ನೋ ಕೋಪ ಬರ್ತಿದೆ. ಅದ್ರೇನ್ ಮಾಡೋದು? ಯಾಕೋ ಇನ್ಮೇಲೆ ಕೈ ಮಾಡ್ಬೇಕು ಅಂತಾನೆ ಅನ್ಸ್ತಿಲ್ಲ. ನನಗೂ ಅಷ್ಟೇ, ನಿನ್ನ ನೋಡಿದ್ರೆ ಜಗಳಾಡಕ್ ಮನ್ಸೇ ಬರ್ತಾ ಇಲ್ಲ. ನೋಡು, ನಿನ್ ಬ್ರದರ್ ಆಗಿ ಹೇಳ್ತಾ ಇದೀನಿ, ನನ್ನ ನಿನ್ ಬ್ರದರ್ ಅನ್ಕೋ. ಈಗ ಆಲ್ರೆಡಿ 2 ಸಲ ತಪ್ಪು ಮಾಡಿದ್ಯಾ. 3ನೇ ಸಲ ತಪ್ಪು ಮಾಡಿದ್ರೆ ಕ್ಷಮಿಸೋ ಮನ್ಸು ನಂದಾಗಿರಲ್ಲ. ಶಿಕ್ಷಿಸ್ತೀನಿ. ಈಗ ಕ್ಷಮಿಸಿದೀನಿ, ಹೋಗು. ನಿಂತ್ಕೋ. ಆ ಕಡೆ ಏನ್ ಹೋಗ್ತಿದ್ಯಾ?